ಎಷ್ಟೇ ಧೈರ್ಯ ನಿಂಗೆ? ನಮ್ಮ ಜೊತೆನೆ ಸಮನಾಗಿ ಕುತ್ಕೊಂಡು ಊಟ ಮಾಡೋಷ್ಟು ಧೈರ್ಯ ಬಂತ? ಆ ವೀರೇಂದ್ರ ಸರ್ ದೇಸಾಯಿ ಇದ್ದಾಗ ಅವನ ಮುಂದೆ ನೀನು ಆಟಗಳಾಡ್ಬೇಕಾದ್ರೆ ಲಗಮಗಾಗ್ತಿರ್ಲಿಲ್ಲ. ಇವಾಗ ಅವನೇ ಯಾವುದೋ ಗುಡಿಸ್ಲಲ್ಲಿ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡ್ತಿರ್ತಾನೆ. ಅವನ ನೆರಳಲ್ಲಿ ಭಿಕ್ಷೆ ಬೇಡ್ಕೊಂಡು ಬಂದವಳು ನೀನು. ಹೋಗಿ ಮೂಲೆಯಲ್ಲಿ ಕುತ್ಕೊಂಡು ಊಟ ಮಾಡು. ನಿಜಾನೇ ಹೇಳಿದ್ರಿ, ನಾನು ಅವ್ರ ನೆರಳಲ್ಲಿ ಭಿಕ್ಷೆ ಬೇಡ್ಕೊಂಡು ಬಂದವಳು. ಆದ್ರೆ ನೀವು ಇದುವರೆಗೂ ಅವ್ರು ಹಾಕಿರೋ ಅನ್ನನ ತಿಂದು ಬೆಳೆದಿರೋರು. ನಿಮ್ಮ ಮೈಯಲ್ಲಿ ಹರಿತಿದ್ಯಲ್ಲ ರಕ್ತ, ಅದು ಅವ್ರ ಋಣದಲ್ಲೇ ಇರೋದು. ಅಂಥದ್ಯಾವ್ರನ್ನ ಮನೆಯಿಂದ ಆಚೆ ಹಾಕಿ ನೀವು ಪಾಪ ಮಹಾ ಪಾಪ ಕಟ್ಕೊಂಡಿವ್ರಿ. ನಿಮ್ಮ ಅಂತ್ಯಕ್ಕೆ ನೀವೇ ಹತ್ರ ಆಗ್ತಿವ್ರಿ. ನೋಡಿ, ನಿಮ್ ದಮ್ಮಯ್ಯ ಅಂತೀನಿ, ಇನ್ನಾದ್ರೂ ಅದ್ಯಾವ್ರನ್ನ ಅನ್ನೋದು ಬಿಟ್ಬಿಡಿ. ಏಯ್ ನಿಂತ್ಕೊಳೆ, ನಿಂತ್ಕೋ. ಮಾಮ್ ನೋಡ್ದೆ ಅವ್ರ ಕೊಬ್ಬನ, ಅವ್ರನ್ನ ಮನೆಯಿಂದ ಆಚೆ ಹಾಕ್ದಾಗ್ಲೆ ಇವಳನ್ನು ಕುತ್ಕೆ ಹಿಡಿದು ಆಚೆ ಹಾಕ್ಬೇಕಿತ್ತು, ಇಲ್ಲ ಕುತ್ಕೆ ಹಿಡಿದು ಸಾಯಿಸ್ಬೇಕಿತ್ತು. ಕಾಮ್ ಡೌನ್, ಕಾಮ್ ಡೌನ್ ಮಾಡಿ. ಅಷ್ಟು ದೊಡ್ಡ ಕಾಡನ್ನೇ ನಾವು ಸುಟ್ಟು ಹಾಕಿದ್ವಿ, ಇನ್ನು ಈ ಗಿಡನ ಕಿತ್ತು ಹಾಕೋದು ದೊಡ್ಡ ವಿಷಯನಾ? ಈ ಪುಟ್ಟ ಗಿಡನ ಯಾವತ್ತೋ ಹೊಸ್ಕಾಕ್ಬಿಡ್ತಿದ್ವಿ. ಆದ್ರೆ ಏನ್ ಮಾಡೋದು, ಅವಳು ಹೊಟ್ಟೆಲ್ ಬೆಳೀತಾ ಇರೋದು ನಿನ್ ಮಗು. ಮಾಮ್ ಏನು ಹ ಈ ಕೋಪನೆಲ್ಲ ನೀನು ಅವಳು ಮೈ ಮುಟ್ಬೇಕಾದ್ರೆ ಯೋಚನೆ ಮಾಡ್ಬೇಕಿತ್ತು. ನಿನಗಿಷ್ಟ ಇತ್ತೋ ಇಲ್ವೋ ಅದೆಲ್ಲ ಬೇಕಾಗಿಲ್ಲ. ಆದ್ರೆ ಈಗ ಅವಳು ಹೊಟ್ಟೆಯಲ್ಲಿ ಬೆಳೀತಾ ಇರೋದು ನಿನ್ ಮಗು ಅಷ್ಟೇ. ಅಮ್ಮೋರೆ, ಊಟ ಮಾಡಿದ್ರ? ಓ ಮಾತ್ರೆ ತಗೊಂಡ್ರ? ಓ ನೋಡಿದ್ಯಾ, ಮಾತ್ರೆ ತಗೊಳ್ದೆ ಮರ್ತು ಹೋಗ್ತೀನಿ ಕಣ್ಣು. ನಾನು ಮನಸ್ಸಲ್ಲಿ ಖುಷಿ ಜಾಸ್ತಿ ಆಗ್ತಿದ್ದಾಗೆ ಇದೆಲ್ಲ ಮರ್ತ ಹೋಗುತ್ತೆ. ಮನಸ್ಸಲ್ಲಿ ಖುಷಿ ಜಾಸ್ತಿ ಆದರೆ ಆಯಸ್ಸು ಜಾಸ್ತಿ ಆಗುತ್ತೆ, ನೋವೆಲ್ಲ ಕಡಿಮೆ ಆಗಿ ಹೋಗುತ್ತೆ. ನಿಮ್ಮ ಮಾತು ನಿಜ ಆಗಲಿ ಅಮ್ಮವ್ರೆ. ನೀವು ಹೀಗೆ 100 ಕಾಲ ನಗ್ನಗ್ತಾ ಸಂತೋಷವಾಗಿರಬೇಕು. ಹಾಗಂತ ಮಾತ್ರೆ ತಗೊಳ್ಳೋದನ್ನ ಮರಿಬಾರ್ದಲ್ವ ಅಣ್ಣವ್ರೆ? ಅಮ್ಮ ಮಾತ್ರೆ ತಗೊಳ್ಳಿ. ಅಮ್ಮೋರೆ, ಇವತ್ತೇನೋ ನಾವು ಸಂತೋಷವಾಗಿದ್ವಿ, ಆದರೆ ನಿಮ್ಮ ಸಂತೋಷ, ನಿಮ್ಮ ಬದುಕು, ನಿಮ್ಮ ನೆಮ್ಮದಿನ ಇಷ್ಟು ವರ್ಷ ವಿಜಯಾಂಬಿಕಾ ಕಿತ್ಕೊಂಡಲ್ಲ, ಅಲ್ಲಿ ಅವಳು ಸಂತೋಷವಾಗೇ ಇದ್ದಾಳೆ ಅಮ್ಮೋರೆ. ಅವಳು ಮಾಡಿರೋ ಪಾಪಗಳಿಗೆ ಪ್ರತಿಫಲ ಅನುಭವಿಸೋದು ಯಾವಾಗ ಯಾವಾಗ ಅಮ್ಮೋರೆ?